ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಮೆನಿ ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್ ದಿಸ್ ಪ್ರೆಸೆಂಟೇಷನ್. ಇವತ್ತು ನಾವು ಮಧ್ವಾಚಾರ್ಯರು ರಚಿಸಿದ್ದು ಗ್ರಂಥಗಳ ಮೇಲೆ ವ್ಯಾಸತೀರ್ಥರು ಬರೆದಿದ್ದು ಪ್ರಮೇಯ ಶ್ಲೋಕ ಅಧ್ಯಯನ ಮಾಡ್ತೀವಿ. ದಯವಿಟ್ಟು ಕೇಳ್ರಿ, ಆಮೇಲೆ ನಿಮಗೆ ಪುಣ್ಯ ಬರುತ್ತೆ. ಮೊದಲನೇ ಪ್ರಶ್ನೆ ನೀವೇನು ಕೇಳ್ಬೋದು ಅಂದರೆ, ನಮ್ಮ ಉದ್ದೇಶ ಏನಿತ್ತು? ವಾಟ್ ಇಸ್ ದ ಆಬ್ಜೆಕ್ಟಿವ್? ಆಬ್ಜೆಕ್ಟಿವ್ ಇಸ್ ನಮ್ಮದು ನಂಬಿಕೆಗಳು, ದ್ವೈತ ನಂಬಿಕೆಗಳೇನು, ದ್ವೈತ ಸಿದ್ಧಾಂತ ಏನು, ಇದು ಕಲ್ತ್ಕೋಬೇಕು ನಾವು. ಅಟ್ ಮಿನಿಮಮ್ ತಿಳಿದಿರಬೇಕು ನಮಗೆ. ನಾವು ಮತ್ತೊಬ್ಬರು, ನಾವು ದ್ವೈತ ಸಿದ್ಧಾಂತ ಅನುಸರಿಸ್ಕೊಳ್ತೀವಿ. ನಾವು ವೈಷ್ಣವರು, ನಾವು ಸನಾತನ ಧರ್ಮಕ್ಕೆ ಸೇರಿರೋದು. ಆದರೆ ನಮ್ಮದು ಸಿದ್ಧಾಂತ ಬೇರೆ, ನಮಗೆ ನಂಬಿಕೆಗಳು ಬೇರೆ. ಈ ಎರಡನೇ ಸೈಡು ವ್ಯಾಸತೀರ್ಥರು ರಚಿಸಿರೋದು. ಪ್ರಮೇಯ ಶ್ಲೋಕದಲ್ಲಿ 9 ತತ್ವಗಳುಂಟು. ಅದನ್ನು ನಾವು ತಿಳ್ಕೋಬೇಕು. ವ್ಯಾಸತೀರ್ಥರು ಮಹಾದೊಡ್ಡ ಋಷಿಗಳು. ಅವರು ನಮ್ಮ ಸ್ವಾಮಿಗಳಾಗಿದ್ರು. ಮಧ್ವ ಪರಂಪರಾದಲ್ಲೇ ಅವರು ಪಾರಂಗತರಾಗಿದ್ರು. ಅವ್ರಿಗೆಲ್ಲ ಗ್ರಂಥಗಳು ಎಲ್ಲ ತಿಳಿದಿರೋರು. ನಮಗೆ ಟೈಮ್ ಇರಲ್ಲ, ನಮಗೆ ಬ್ಯಾಂಡ್ ವಿಡ್ತ್ ಇಲ್ಲ, ಅವೆಲ್ಲ ತಿಳ್ಕೊಂಡೇ ಇದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಉಪದೇಶ ಮಾಡಿದ್ದಾರೆ. ವೆರಿ ಹೈ ಲೆವೆಲ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಒಂದೊಂದು ಅನ್ವಯ ಮತ್ತು ಪದಚ್ಛೇದ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅವಕಾಶನೂ ಇಲ್ಲ, ಟೈಮು ಇಲ್ಲ. ಈ ಕೋರ್ಸ್ನಲ್ಲಿ ಅದು ಸ್ಕೋಪು ಇಲ್ಲ. ಇಷ್ಟು ನೀವು ತಿಳ್ಕೊಂಡ್ರೆ ಬೇಕಾದಷ್ಟು. ಮೊದಲನೇ ಪ್ರಮೇಯಕ್ಕೆ ಹೋಗೋ ಮೊದಲೇ ಹೇಳ್ತೀನಿ, ಯಾಕೆ ವಾಯುದೇವರು ಅವತಾರ ತಗೊಂಡ್ರು? ಇದು ದೊಡ್ಡ ಪ್ರಶ್ನೆ. ಆದರೂ ಹಿಂಭಾಗದ ಸ್ಟೋರಿ ನೀವು ಗೊತ್ತಿದ್ರೆ ನಿಮಗೆ ಪ್ರಮೇಯ ಸ್ತೋತ್ರ ಅರ್ಥ ಆಗುತ್ತೆ, ಯಾಕೆ ಇವ್ರು ಹಂಗೆ ಬರೆದ್ರು ಅಂತ. ದ್ವಾಪರ ಯುಗ ಆಗೋ ತನಕ ಎಲ್ಲರಿಗೂ ವೇದಶಾಸ್ತ್ರಗಳು ತಿಳಿದಿತ್ತು. ಒಳ್ಳೆಯವರು ಅದರ ಮೇಲೆ ನಡ್ಕೋತಾ ಇದ್ರು. ತಾಮಸಿಕ ಜೀವಗಳು ನಡ್ಕೊಳ್ಳಿಲ್ಲ. ಅವ್ರಿಗೇನಾಗಬೇಕು ಆಯಿತು, ಅದಾಯಿತು. ಕಲಿಯುಗ ಬಂದ ಮೇಲೆ ಕಾಲಕ್ರಮೇಣ ಜನಗಳಿಗೆ ಬುದ್ಧಿ ಕಡಿಮೆ ಆಯಿತು. ಇನ್ನೊಂದು, ಧರ್ಮ ಕ್ಷೀಣವಾಗ್ತಾ ಹೋಯಿತು. ವೇದಶಾಸ್ತ್ರಗಳೆಲ್ಲ ವೀಕ್ ಆಗ್ತಾ ಹೋಯಿತು. ಯಾಕೆಂದರೆ ಬೇರೆ ಮತಗಳೆಲ್ಲ ಬರೋಕ್ಕೆ ಶುರುವಾಯಿತು. ಬೌದ್ಧ ಮತ ನೀವು ಕೇಳಿದ್ದೀರಿ. ಅದ್ರ ಮೇಲೆ ಮಾಯಾವಾದಿಗಳು ಬಂದರು, ಶೂನ್ಯವಾದಿಗಳು ಬಂದರು, ಚರ್ವಾಕರು ಬಂದರು. ಅವ್ರಿಗೇನು ಅವ್ರದ್ದೇನು ನಂಬಿಕೆ ಪ್ರಕಾರ, ಅವ್ರ ತಿಳುವಳಿಕೆ ಪ್ರಕಾರ, ಅವರು ಜ್ಞಾನ, ಅವ್ರ ಲ್ಯಾಕ್ ಆಫ್ ಜ್ಞಾನ ಪ್ರಕಾರ ಅವ್ರು ಏನೇನೋ ಬರೆದ್ರು. ಕೆಲವು ಜನ ಅಜ್ಞಾನದಿಂದ ವೇದಶಾಸ್ತ್ರಗಳನ್ನ ಕೆಳಗಡೆ ಮಾಡಿದ್ರು, ಕೆಲವು ಜನ ಬೇಕು ಅಂತಲೇ ಮಾಡಿದ್ರು. ಯಾಕೆಂದರೆ ಗೊಂದಲ ಮಾಡಬೇಕು, ಜನಗಳ ಮನಸ್ಸಿನಲ್ಲಿ ಡೌಟ್ ತರಬೇಕು, ಕನ್ಫ್ಯೂಸ್ ಮಾಡಬೇಕು. ಇದೇ ಅವ್ರ ಉದ್ದೇಶ. ಅದನ್ನು ಸರಳವಾಗಿ ನಾವು ನಮ್ಮ ವ್ಯಾಸತೀರ್ಥರು, ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ರಾಜಗುರು ಆಗಿದ್ರು. ಭಾಳ ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಹಿಸ್ಟ್ರಿನಲ್ಲಿ. ಸರಿಯಾ? ಈಗ ನಾವು ನಮ್ಮ ಕೃಷ್ಣಾಚಾರ್ಯ ಮಾಡಿರೋದು ರೆಕಾರ್ಡಿಂಗ್ ಕೇಳೋಣ. ಪ್ರಮೇಯ ಶ್ಲೋಕದು ನಿಧಾನ ಹೇಳಿದ್ದಾರೆ, ನೀವು ಇದನ್ನು ಕೇಳ್ಕೊಂಡು ಕಲ್ತ್ಕೋಬೋದು.
ಈ ಸ್ಲೈಡು ಮತ್ತೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಪ್ರಮೇಯ ಶ್ಲೋಕ ಕನ್ನಡದಲ್ಲಿ, ದೇವನಾಗರಿ ಸಂಸ್ಕೃತದಲ್ಲಿ ಮತ್ತೆ ಇಂಗ್ಲಿಷ್ನಲ್ಲಿ ಬರೆದಿದ್ದೀನಿ. ಕಾಪಿ ಮಾಡಿ ಅದನ್ನು ನೀವು ನಿಮ್ಮ ಟೈಮ್ ಇದ್ದಾಗ ಓದ್ಕೊಂಡು ಕಲ್ತ್ಕೊಳ್ರಿ. ಅಷ್ಟೇ ಉದ್ದೇಶ, ಬೇರೆ ಏನೂ ಇಲ್ಲ. ಮೊದಲನೇ ಪ್ರಮೇಯ ಹರಿಪರತರಹ. ಸರಳ ಲ್ಯಾಂಗ್ವೇಜ್ನಲ್ಲಿ ಅದು ಹರಿ ಸರ್ವೋತ್ತಮ. ಹರಿ, ವಿಷ್ಣು, ನಾರಾಯಣ ಇಸ್ ಸುಪ್ರೀಂ. ಅವನೇ ಪರಮಾತ್ಮ. ನೀವು ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡ್ತೀರಿ ಏಕಾದಶಿ ದಿವಸ, ಅವನಿಗೆ ಸಾವಿರಾರು ಹೆಸರಿದೆ, ಬರೀ ಒಂದು ಹೆಸರಿಲ್ಲ. ಅವನ್ನ ಜನರಲಿ ಬ್ರಹ್ಮನ್ನು ಅಂತಾನು ಅಂತಾರೆ. ಇದು ಮೊದಲನೇ ಪ್ರಮೇಯ. ಇದು ಪ್ಯಾರಮೌಂಟ್ ಇಂಪಾರ್ಟೆನ್ಸ್, ಬಹಳ ಮುಖ್ಯವಾಗಿರೋದು. ಇದನ್ನ ನೀವು ಸರಿ ತಿಳ್ಕೋಬೇಕು. ಹರಿ ಮೇಲೆ ಯಾರೂ ಇಲ್ಲ, ಎಲ್ಲರೂ ಹರಿಗೇನೆ ಅಧೀನ. ನಾವೆಲ್ಲರೂ ಹರಿಗೆ ಅಧೀನ. ಸ್ಟಾರ್ಟ್, ಮಿಡಲ್, ಎಂಡ್ ಆಫ್ ಸ್ಟೋರಿ, ನೋ ನೆಗೋಸಿಯೇಷನ್. ಈ ಸ್ಲೈಡ್ನಲ್ಲಿ ವಾಯು ಜೀವೋತ್ತಮ. ಜೀವಗಣದಲ್ಲಿ ವಾಯುದೇವರು ಎಲ್ಲರಿಗಿಂತ ಉತ್ತಮ, ಅವ್ರ ಹೈಯೆಸ್ಟ್. ಈ ಸ್ಲೈಡ್ನಲ್ಲಿ ನೀವು ನೋಡ್ಬೋದು, ಮಧ್ವಾಚಾರ್ಯ 2 ಬೆರಳು ತೋರಿಸ್ತಾ ಇದ್ದಾರೆ. ಅದಕ್ಕೇನ್ ಅರ್ಥ ಅಂದ್ರೆ, ಪರಮಾತ್ಮ ಒಬ್ಬನೇ ಸ್ವತಂತ್ರ. ಎಲ್ಲ ಗಣಗಳು ಜಡ ಎಲ್ಲ ಪರಮಾತ್ಮನ ಮೇಲೆ ಡಿಪೆಂಡ್ ಆಗ್ತಾರೆ. ನಾವೆಲ್ಲ ಅಸ್ವತಂತ್ರ, ಪರತಂತ್ರ. ಪರಮಾತ್ಮನೇ ಒಬ್ಬನೇ ಸ್ವತಂತ್ರ. ಆ ಸಿದ್ಧಾಂತ ನಮ್ಮ ಮಧ್ವಾಚಾರ್ಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಾಯು ಜೀವೋತ್ತಮ. ಬಾಕಿ ಎಲ್ಲ ಜೀವಗಣಗಳೆಲ್ಲ ವಾಯುದೇವರು ಆದ್ಮೇಲೆ ತಾರತಮ್ಯದಲ್ಲಿ ಬರ್ತಾರೆ. ಅದು ನೀವು ಕೇಳಿದ್ದೀರಿ, ಓದಿದ್ದೀರಿ. ಇದು 2ನೇ ಪ್ರಮೇಯ. ಇದರಲ್ಲಿ ಆಚಾರ್ಯರು ಏನ್ ಹೇಳಿದ್ದಾರೆ ಅಂದ್ರೆ, ಸತ್ಯಂ ಜಗತ್, ದ ಯೂನಿವರ್ಸ್ ಇಸ್ ರಿಯಲ್, ಇಟ್ ಇಸ್ ನಾಟ್ ಇಮ್ಯಾಜಿನರಿ. ಇದು ಭ್ರಮೆ ಅಲ್ಲ, ಇದು ಮಾಯಾ ಅಲ್ಲ. ಕೆಲವು ಮತಗಳು ಜಗತ್ ಸತ್ಯ ಇಲ್ಲ ಅಂತಾರೆ, ಕೆಲವು ಮತಗಳು ಇವೆಲ್ಲ ಮಾಯಾ ಅಂತಾರೆ, ಮಾಯಾವಾದಿಗಳು. ಆಲ್ ಇಲ್ಯೂಷನ್, ಸ್ಮೋಕ್ ಅಂಡ್ ಮಿರರ್ಸ್. ನಾನಿಲ್ಲ, ನೀವಿಲ್ಲ, ಡೆಸ್ಕ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಏನವೇ ಇಲ್ಲ, ನಾವೆಲ್ಲ ಬರೀ ಗಾಳಿ. ಇದು ಪ್ಯೂರ್ ಅನ್ಅಕ್ಸೆಪ್ಟಬಲ್. ಇದು ನಮ್ಗೆ ಅನ್ಅಕ್ಸೆಪ್ಟಬಲ್. ಯಾಕೆಂದ್ರೆ ಜಗತ್ ಸತ್ಯ. ಬಿಕಾಸ್ ಯು ಕ್ಯಾನ್ ಸಿ ದ ಟೇಬಲ್, ಯು ಕ್ಯಾನ್ ಫೀಲ್ ದ ಟೇಬಲ್, ಯು ಕ್ಯಾನ್ ಈಟ್ ದ ಜಲೇಬಿ. ಸೊ ನಮ್ಮ ಸೆಕೆಂಡ್ ಪ್ರಮೇಯ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಬಾಕಿ ಮತಗಳದ್ದು ಖಂಡನೆ ಮಾಡೋಕ್ಕೆ. ಖಂಡನೆ ಮೀನಿಂಗ್ ಡಿಸ್ಪ್ಯುಟೇಷನ್. ದಿಸ್ ಇಸ್ ಡಿಬೇಟ್. By using judgment and arguments, you defeat the old thinking. So ಜಗತ್ ಸತ್ಯ, ಜಗತ್ ಮಿಥ್ಯಾ ಅಲ್ಲ. ಈ ಜಗತ್ ಮಿಥ್ಯಾ ಅಂತ ಕೇಳಿರ್ಬೋದು, ಆ ಮತ ಎಲ್ಲ ನಮಗೆ ಸರಿ ಹೋಗಲ್ಲ. ನಮಗೆ ಜಗತ್ ಸತ್ಯ. ಮೂರನೇ ಪ್ರಮೇಯ ಬರೋದು ಪಂಚಭೇದಗಳು. ಭೇದೋ ಜೀವಗಣಾಹ. ಇದರಲ್ಲಿ 5 ಥರದ್ದು ಭೇದಗಳು ಉಂಟು. ಇದು ಸ್ವಲ್ಪ ನಾವು ಆಳದಲ್ಲಿ ಹೋಗ್ತಾ ಇದ್ದೀವಿ. ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ತಿಳ್ಕೋಬೇಕು. ಬ್ರಹ್ಮ ಹರಿ ಸರ್ವೋತ್ತಮ ನಂಬರ್ 1, ಜೀವಗಳು ನಂಬರ್ 2, ಜಡ ನಂಬರ್ 3. ಬ್ರಹ್ಮ ಒಬ್ಬನೇ ಸ್ವತಂತ್ರ, ಇಂಡಿಪೆಂಡೆಂಟ್. ಬಾಕಿ ಎಲ್ಲ ಡಿಪೆಂಡೆಂಟ್ ಆನ್ ಬ್ರಹ್ಮ, ಆನ್ ಹರಿ. ಜೀವದ ಗುಣಗಳೇನು? ಜೀವಗೆ ಬುದ್ಧಿ ಇರುತ್ತೆ. ದೇ ಆರ್ ಸೆಂಟಿಯಂಟ್ ಹ್ಯೂಮನ್ ಬೀಯಿಂಗ್ಸ್, ಕೇಪಬಲ್ ಆಫ್ ಫೀಲಿಂಗ್ಸ್, ಲಿವಿಂಗ್, ಲೈವ್, ಕಾನ್ಶಿಯಸ್, ರೆಸ್ಪಾನ್ಸಿವ್. ಜಡಕ್ಕೆ ಅವೆಲ್ಲ ಏನೂ ಇಲ್ಲ.
It has none of those gunas. It's just inert. ಇದು ಅರ್ಥ ಮಾಡ್ಕೋಬೇಕು. ಇದಕ್ಕೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಉದಾಹರಣೆ ಕೊಡ್ತೀನಿ. ಈ ಸ್ಲೈಡ್ ನಲ್ಲಿ ಮತ್ತೆ ನಾವು ತಿರುಗು ಪಂಚಭೇದಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಬಹಳ ಸರಳವಾದ ಎಕ್ಸಾಂಪಲ್. ಇದನ್ನ ನಾವು ಅಬ್ಸಲ್ಯೂಟ್ ಟ್ರೂತ್ ಅಂತ ಅನ್ಕೋಬಾರ್ದು. ಸರಳವಾಗಿ ಎಕ್ಸಾಂಪಲ್. ಮೊದಲನೇದು ಏನ್ ತಿಳ್ಕೋಬೇಕು ಅಂದ್ರೆ, ಇಲ್ಲಿ ಈ ಕಾರ್ಟೂನ್ ನಲ್ಲಿ ಒಂದು ಸ್ಕೂಲ್ ಟೀಚರ್, ಒಂದು ಮೇಸ್ತರು, ಒಂದು ಸ್ಟೂಡೆಂಟ್, ಚಿಕ್ಕ ಹುಡುಗಿ ಶಾಲೆಯಲ್ಲಿ ಹೋಗಿದ್ದಾಳೆ, ಸ್ಕೂಲ್ನಲ್ಲಿ ಹೋಗಿದ್ದಾಳೆ ಟು ಲರ್ನ್. ಸಿಟ್ಟಿಂಗ್ ಅಟ್ ಅ ಡೆಸ್ಕ್ ವಿತ್ ಅ ಬುಕ್ ಓಪನ್. ಇದರಲ್ಲಿ ಸ್ಕೂಲ್ ಟೀಚರ್ ಮೇಸ್ತರ್ ಇಸ್ ಇಂಡಿಪೆಂಡೆಂಟ್. ಅವರು ವಿದ್ಯಾರ್ಥಿಗೆ ಪಾಠ ಹೇಳ್ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ವಿದ್ಯಾರ್ಥಿ ಮೇಸ್ತರ್ ಮೇಲೆ ಡಿಪೆಂಡ್ ಆಗ್ತಾಳೆ ಕಲ್ತ್ಕೊಳ್ಳೋಕೆ. ಅವಳು ಪುಸ್ತಕ ಒಂದು ಟೇಬಲ್ ಮೇಲೆ ಇಟ್ಟಿದ್ದಾಳೆ. ಟೇಬಲ್ನ ಜಡ, ಅದು ಜಡಕ್ಕೆ ಎಕ್ಸಾಂಪಲ್. ಪುಸ್ತಕ ಆಗಮ, ಅದಕ್ಕೆ ಮೇಸ್ಟ್ರು ಹೇಳ್ಕೊಡ್ತಾ ಇರೋದು ಪಾಠ ಪುಸ್ತಕದಲ್ಲಿ ಇದೆ. ಸೊ ಇಲ್ಲಿ 4 ಐಟಮ್ಸ್ ನಾವು ಡಿಫೈನ್ ಮಾಡಿದ್ದೀವಿ. ಮೇಸ್ಟರ್ ಇಸ್ ಇಂಡಿಪೆಂಡೆಂಟ್, ವಿದ್ಯಾರ್ಥಿ ಇಸ್ ಡಿಪೆಂಡೆಂಟ್, ಜಡ ಇಸ್ ಆಫ್ ಕೋರ್ಸ್ ಜಡ, ಆಗಮ ಇಸ್ ದ ಬುಕ್. ಇನ್ ಆರ್ ಕೇಸ್ ಆಗಮ ಅಂದ್ರೆ ಸದಾಗಮಗಳು, ಅದು ಹೋಲಿ ಬುಕ್. ಸದಾಗಮ ಅಂದ್ರೆ ಒಳ್ಳೆ ಆಗಮಗಳು, ಅದು ನಮ್ಗೆ ಅಪ್ರೂವ್ ಮಾಡಿರೋದು. ಯಾವ್ದಾದ್ರು ಓದ್ಬಾರ್ದು, ನಮ್ಗೇನು ಅಪ್ರೂವ್ ಮಾಡಿದಾರೋ ಅದೇ ಓದ್ಬೇಕು, ಅದೇ ತಿಳ್ಕೋಬೇಕು. ಈ ಸ್ಲೈಡ್ ನಲ್ಲಿ ಮೊದಲನೇ ಭೇದ ತೋರಿಸ್ತಾ ಇದೆ, ಪರಮಾತ್ಮ ಮತ್ತೆ ಜೀವಾತ್ಮ. ಕೃಷ್ಣ ವಿಶ್ವರೂಪ ದರ್ಶನ ಅರ್ಜುನಂಗೆ ತೋರಿಸ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ, ಕೃಷ್ಣನ್ಗೂ ಅರ್ಜುನಂಗೂ ಭೇದ ಉಂಟು. ಕೃಷ್ಣ ಪರಮಾತ್ಮ, ಅರ್ಜುನ ಜೀವಾತ್ಮ. ದೊಡ್ಡ ಜೀವಾತ್ಮ, ಅದು ಸ್ಟಿಲ್ ಜೀವಾತ್ಮ. ಇದು ಮೊದಲನೇ ಭೇದ, ಪರಮಾತ್ಮಗೂ ಜೀವಕ್ಕೂ. ಎರಡನೇ ಭೇದ ಬಂದು ಪರಮಾತ್ಮಕ್ಕೂ ಜಡಕ್ಕೂ. ಇಲ್ಲಿ ಮತ್ತೆ ಕೃಷ್ಣ ವಿಶ್ವರೂಪ ದರ್ಶನ, ಕಲ್ಲು ಬಂಡೆ, ಇವೆರಡು ಬೇರೆ. ಇದೆರಡಕ್ಕೂ ಭೇದ ಉಂಟು. ಡಿಫರೆನ್ಸ್ ನಂಬರ್ 2. ಈ ಸ್ಲೈಡ್ ನಲ್ಲಿ ಜೀವಕ್ಕೂ ಭೇದ ತೋರಿಸ್ತಾರೆ. ಕೋಟಿ ಜೀವಗಳು ಉಂಟು. ಈ ಇಲಸ್ಟ್ರೇಷನ್ಗೆ ಒಂದು ಜಿಂಕೆ ತೋರಿಸ್ತಾ ಇದ್ದೀವಿ, ಅ ಡಿಯರ್ ಅಂಡ್ ಅ ಫಾರ್ಮರ್, ಒಬ್ಬ ಮನುಷ್ಯ. ಈ ಎರಡು ಜೀವಗಳು, ಇದಕ್ಕೂ ಜ್ಞಾನ ಇದೆ, ಇದಕ್ಕೂ ಜ್ಞಾನ ಇದೆ. ಇವನು ಅದಕ್ಕೆ ಹುಲ್ಲು ತಿನ್ನಿಸ್ತಾ ಇದ್ದಾನೆ. ಅದು ಎರಡು ಜೀವಗಳು ಬೇರೆ ಬೇರೆ, ಅದೆರಡು ಒಂದಾಗೋಕ್ ಸಾಧ್ಯ ಇಲ್ಲ. ಇದು ಮೂರನೇ ಭೇದ. ನಾಲ್ಕನೇ ಭೇದ ಇರೋದು ಜೀವಕ್ಕೂ ಜಡಕ್ಕೂ. ಈ ಸಣ್ಣ ಹುಡುಗಿ ಆಟ ಆಡ್ಕೋತಾ ಇದ್ದಾಳೆ, ಟೇಬಲ್ ಕೂತಿದೆ. ಜೀವಕ್ಕೆ ಚೇತನ ಇದೆ, ಜಡಕ್ಕೆ ಚೇತನ ಇಲ್ಲ. ಐದನೇ ಭೇದ ಇರೋದು ಜಡಕ್ಕೂ. ಐಫಿಲ್ ಟವರ್, ಟೇಬಲ್, ಇವೆರಡು ಬೇರೆ, ಎರಡು ಒಂದೇ ಆಗೋಕೆ ಸಾಧ್ಯ ಇಲ್ಲ. ಸೊ ಕ್ಲಿಯರ್. ನಾಲ್ಕನೇ ಪ್ರಮೇಯ, ಹರೇರ ಅನುಚರಾಹ. ಜೀವ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಅಪಾನ್ ಹರಿ. ಹರಿ ಒಬ್ಬನೇ ಇಂಡಿಪೆಂಡೆಂಟ್, ಸ್ವತಂತ್ರ. ಜೀವಗಳೆಲ್ಲ ಡಿಪೆಂಡೆಂಟ್ ಹರಿ ಮೇಲೆ. ಐದನೇ ಪ್ರಮೇಯ, ನೀಚೋಚ್ಚ ಭಾವಂಗತಃ. ಎಲ್ಲ ಜೀವಾತ್ಮಗಳಲ್ಲಿಯೂ ತಾರತಮ್ಯ ಇದೆ. ತಾರತಮ್ಯ ಅವ್ರ ಗುಣ ಮತ್ತೆ ಸ್ವಭಾವ ಪ್ರಕಾರ ಬರುತ್ತೆ. ಮೊದಲನೇ ಗುಣ ಸಾತ್ವಿಕ, ಎರಡನೇ ಗುಣ ತಾಮಸ, ಮೂರನೇ ಗುಣ ರಾಜಸ. ಸಾತ್ವಿಕ ಗುಣ, ಅವರು ಒಳ್ಳೆಯವರು, ಅವರು ಒಳ್ಳೆತನನೇ ಮಾಡ್ತಾರೆ, ಒಳ್ಳೆ ಕೆಲಸನೇ ಮಾಡ್ತಾರೆ. ತಾಮಸರು ಬ್ಯಾಡ್ ಗಾಯ್ಸ್, ರಾವಣ, ದುರ್ಯೋಧನ ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಾರೆ. ಅವ್ರು ಒಳ್ಳೇದು ಕೆಟ್ಟದ್ದು ಎರಡರಲ್ಲೂ ಭೇದ ಗೊತ್ತು, ಆದ್ರೂ ಮಾಡೋದು ಕೆಟ್ಟ ಕೆಲಸನೇ. ಮೂರನೇ ಇರೋದು ರಾಜಸ ಗುಣ, ಇದು ಮಿಕ್ಸ್ಚರ್. ಜನರಲಿ ಎಲ್ಲ ಜೀವಾತ್ಮದಲ್ಲೂ ಇದು ಮಿಕ್ಸ್ಚರ್ ಇರುತ್ತೆ. ಯಾರಲ್ಲಿ ಜಾಸ್ತಿ ಸಾತ್ವಿಕ ಇರುತ್ತೋ ಅವ್ರ ಮೋಕ್ಷ ಯೋಗ, ಯಾರಿಗೆ ಕಡಿಮೆ ಇರುತ್ತೋ ಅವರು ತಾಮಸ ಯೋಗ ಯೋಗ್ಯಗಳು.
ರಾಜಸ ನಾವು ಸಂಸಾರ ಸೈಕಲ್ನಲ್ಲಿ ಇರ್ತೀವಿ ಸದಾಕಾಲ. 6ನೇ ಪ್ರಮೇಯ ಮುಕ್ತಿ ನೈಜ ಸುಖಾನುಭೂತಿ. ಮುಕ್ತಿನಲ್ಲೂ ಬೇರೆ ಬೇರೆ ಜನಗಳಿಗೆ ಜೀವಗಳಿಗೆ ಅವರವ್ರ ಸ್ವಭಾವ ಪ್ರಕಾರ ಅವ್ರ ಕೇಪಬಿಲಿಟಿ ಪ್ರಕಾರ ಮುಕ್ತಿ ಸಿಗುತ್ತೆ. ಇದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ನಾವು ಎಲಿಮೆಂಟರಿ ಸ್ಕೂಲು, ಆಮೇಲೆ ಮಿಡಲ್ ಸ್ಕೂಲು, ಆಮೇಲೆ ಹೈಸ್ಕೂಲು, ಆಮೇಲೆ ಕಾಲೇಜು ಓದ್ಕೊಳ್ತೀವಿ, ಶ್ರಮ ಪಡ್ತೀವಿ. ಯಾಕೆಂದ್ರೆ ನಾವು ಪ್ರೋಗ್ರೆಸ್ ಆಗಬೇಕು. ಹಾಗೆ ಜೀವನು ಅಧ್ಯಾತ್ಮ ವಿಷಯದಲ್ಲಿ, ಸ್ಪಿರಿಚುವಲ್ ವಿಷಯದಲ್ಲಿ ನಮ್ದು ಗ್ರಂಥಗಳು ತಿಳ್ಕೊಂಡು ಪಾಠ ಪ್ರವಚನ ಮಾಡಿ ಪ್ರೋಗ್ರೆಸ್ ಮಾಡಬೇಕು. ಮಾಡಿದ್ರೆ ಒಳ್ಳೆ ಸದ್ಗತಿ ಬರುತ್ತೆ. 7ನೇ ಪ್ರಮೇಯ ಭಕ್ತಿಶ್ಚ ತತ್ಸಾಧನಂ. ನಾವು ಮುಕ್ತಿ ಬೇಕಾದ್ರೆ ಏನು ಮಾಡಬೇಕು, ಏನು ಸಾಧನೆ ಮಾರ್ಗ ಏನು, ಅದನ್ನ ಜ್ಞಾನ ಸಂಪಾದಿಸ್ಬೇಕು, ಕರ್ಮ ಮಾಡಬೇಕು. ಅದು ಪಕ್ವ ಆಗ್ತಾ ಆಗ್ತಾ ಭಕ್ತಿ ಜಾಸ್ತಿ ಆಗುತ್ತೆ. ಇದು ಸೈಕಲ್ಲು, ರಿಪಿಟೇಟಿವ್ ಸೈಕಲ್ಲು. ಆದರೆ ಮುಕ್ತಿ ನಮಗೆ ಸಿಗೋದು ಬರೀ ವಿಷ್ಣು ಅನುಗ್ರಹದಿಂದಾನೆ. ಬೇರೆ ಏನು ಮಾಡಿದ್ರು ಸಿಗಲ್ಲ. ಹರಿ ಅನುಗ್ರಹ ಇದ್ರೆ ಮುಕ್ತಿ ಸಿಗುತ್ತೆ, ಇಲ್ಲದೇ ಇಲ್ಲ. ಆದರೆ ನಾವು ನಮ್ಮದು ಕರ್ಮ, ನಮ್ಮದು ಅನುಚರಣ ಮಾಡ್ತಾನೆ ಇರಬೇಕು. ಅದನ್ನ ಅನುಸಂಧಾನ ಮಾಡಿಕೊಂಡು ಕರೆಕ್ಟ್ ಅನುಸಂಧಾನ ಇರಬೇಕು. ತಪ್ಪು ಮಾಡಬಾರ್ದು. ಮಾಡಿದ್ರೆ ನಿಮಗೆ ಮುಕ್ತಿ ಸಿಗೋ ಚಾನ್ಸ್ ಉಂಟು. ನಮ್ಮ ದ್ವೈತ ಸಿದ್ಧಾಂತದಲ್ಲಿ 3 ಪ್ರಮಾಣಗಳು ಅಕ್ಸೆಪ್ಟ್ ಮಾಡ್ತೀವಿ, ಬಾಕಿ ಎಲ್ಲ ನಾವು ಒಪ್ಕೊಳ್ಳೋದಿಲ್ಲ. ಮೊದಲನೇ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಅದರಲ್ಲೂ 2 ಥರದಿದೆ. ಒಂದು ಬಾಹ್ಯ ಎಕ್ಸ್ಟರ್ನಲ್, ಇನ್ನೊಂದು ಮನಸ್ಸ ಇಂಟರ್ನಲ್. ನೀವು ಪಂಚಭೂತಗಳಿಂದ ಏನು ಅನುಭವಿಸ್ಬೋದೋ ಅದು ಬಾಹ್ಯ ಪ್ರಮಾಣಗಳು. ನೀವು ಒಳಗಡೆ ಆತ್ಮದಿಂದ ಏನು ಅನುಭವಿಸ್ತೀರೋ ಅದು ಬುದ್ಧಿ ಮನಸ್ಸಿಂದ, ಅದು ಇಂಟರ್ನಲ್. 2ನೇ ಪ್ರಮಾಣ ಇರೋದು ಅನುಮಾನ. ಅನುಮಾನ ಇಟ್ ಮೀನ್ಸ್ ಇನ್ಫರೆನ್ಸ್. ಇದರಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಅಲ್ಲಿ ಮುಂದೆ ಬೆಟ್ಟ ಇದೆ, ಅದ್ರ ಮೇಲಿಂದ ಹೊಗೆ ಬರ್ತಾ ಇದೆ, ಸ್ಮೋಕ್. ನಿಮಗೆ ಬೆಂಕಿ ಕಾಣಿಸ್ತಾ ಇಲ್ಲ, ಬಟ್ ಸ್ಮೋಕ್ ಬರ್ತಾ ಇದೆ ಅಂತ ಅಲ್ಲಿ ಬೆಂಕಿ ಇರಬೇಕು ಅಂತ ನೀವು ಅನುಮಾನ ಮಾಡ್ತೀರಿ, ನೀವು ಇನ್ಫರ್ ಮಾಡ್ತೀರಿ. 3ನೇ ಆಗಮ ಇರೋದು, 3ನೇದು ಪ್ರಮಾಣ ಆಗಮ. ಆಗಮ ಅಂದರೆ ನಮ್ಮ ಹೋಲಿ ಬುಕ್ಸ್. ನಮ್ಮ ಹೋಲಿ ಬುಕ್ಸ್ನ ನಾವು ಯಾವುದು ಸದಾಗಮಗಳು, ಯಾವುದು ನಮ್ಮದು ಟ್ರೆಡಿಷನ್ನಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ರೆಕಮೆಂಡ್ ಮಾಡಿದಾರೋ ಅದನ್ನ ನಾನೇ ಓದಬೇಕು. ನಾನೇ ಓದಿ ಅದನ್ನ ನಾನೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ನಾವು ಪ್ರೋಗ್ರೆಸ್ ಮಾಡಬೇಕು. 9ನೇ ಪ್ರಮೇಯ. ನೀವು ಕೇಳ್ತೀರಿ, ನೀವೆಲ್ಲ ಹೇಳ್ತಾ ಇದ್ದೀರಿ ಇವೆಲ್ಲ ಮಾಡಬೇಕು, ಮುಕ್ತಿ ಪಡಬೇಕು, ಅದೆಲ್ಲ. ಇಲ್ಲಿ ಸದಾಗಮಗಳು ಯಾವುದು? ಹೈ ಲೆವೆಲ್ನಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರ ಮೇಲೆ ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ. ಎಲ್ಲದರಲ್ಲೂ ಹರಿ ಒಬ್ಬನಾನೇ ಪೂಜಿಸ್ತಾರೆ. ಹರಿ ಒಬ್ಬನಾನೇ ದೊಡ್ಡವನು, ಹರಿ ಒಬ್ಬನೇ ಸ್ವತಂತ್ರ, ಹರಿದು ಸರ್ವಗುಣ ಎಲ್ಲೂ ವರ್ಣನೆ ಮಾಡ್ತಾರೆ. ಬೇರೆ ಯಾರೂ ಇಲ್ಲ. ಹರಿಗೆ 1000 ಮೇಲೆ ಎಷ್ಟು ಹೆಸರಿದೆ ಅಷ್ಟು ಹೆಸರುಗಳಿದೆ, ಸಾವಿರಾರು ಹೆಸರಿದೆ. ಸೊ ಎಲ್ಲ ತಲ್ಲೂ ಬರೀ ಹರಿ ಒಬ್ಬನಾನೇ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಸದಾಗಮಗಳು ನಾನೇ ಫಾಲೋ ಮಾಡಬೇಕು. ಅದು ಇದು ಓದಬಾರ್ದು, ಇಲ್ಲದ್ರೆ ಕನ್ಫ್ಯೂಸ್ ಆಗೋಗ್ತೀನಿ. ಈ ಸ್ಲೈಡ್ ಇವತ್ತಿಂದು ಚಿಂತನೆಗೆ ಸಮರಿ ಜಸ್ಟ್. ಮೊದಲನೇದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಹರಿ ಪರತರಹ. 2ನೇದು ಸತ್ಯಂ ಜಗತ್, ಯೂನಿವರ್ಸಲ್ ಇಸ್ ಎಕ್ಸಸ್ ಅಂಡ್ ಇಸ್ ರಿಯಲ್. ಭೇದೋ ಜೀವಗಣ, ಪಂಚಭೇದಗಳು ಉಂಟು, ಜಡಕ್ಕೂ ಜೀವಕ್ಕೂ ಪರಮಾತ್ಮಕ್ಕೂ. ಎಲ್ಲ ಜೀವಗಳು ಹರಿಗೆ ಅನುಸರಿಸ್ಕೊಂಡಿರ್ಬೇಕು, ಹರಿಗೆ ಸೇವೆ ಮಾಡಬೇಕು. ಅವರು ಹರಿ ಒಬ್ಬನೇ ಸ್ವತಂತ್ರ, ನಾವೆಲ್ಲ ಹರಿ ಮೇಲೆ ಡಿಪೆಂಡೆಂಟು. 5ನೇದು ಸೋಲ್ಸ್ಗೆ ತಾರತಮ್ಯ, ಜೀವಾತ್ಮಗಳಿಗೆ ತಾರತಮ್ಯ ಉಂಟು.
ಅವ್ರ ಗುಣ ಪ್ರಕಾರ ಸಾತ್ವಿಕ ಗುಣ, ತಾಮಸ ಗುಣ, ರಾಜಸ ಗುಣ, ಅದರ ಕಾಂಬಿನೇಷನ್. ಮುಕ್ತಿ ನೈಜಸ್ಕಾನುಭೂತಿ. ಮುಕ್ತಿ ಅವ್ರು ಎಲ್ಲರೂ ಮುಕ್ತಿನಲ್ಲೂ ಸಂಪೂರ್ಣವಾಗಿರುತ್ತೆ. ಅವ್ರವ್ರ ಯೋಗ್ಯತೆ ಪ್ರಕಾರ, ಅವ್ರವ್ರ ಸಾಧನೆ ಪ್ರಕಾರ ಅವ್ರವ್ರ ಮುಕ್ತಿ ಇರುತ್ತೆ. ಒಬ್ಬರ ಮುಕ್ತಿ ಇನ್ನೊಬ್ಬರ ಮುಕ್ತಿ ಥರ ಇರಲ್ಲ. 7ನೇ ಪ್ರಮೇಯ, ನಿಮಗೆ ಮುಕ್ತಿ ಸಿಗೋದು ಪರಿಪಕ್ವವಾಗಿರೋದು ಭಕ್ತಿಯಿಂದ. ಭಕ್ತಿ ಪಕ್ವ ಸಂಪಾದಿಸ್ಬೇಕಾದ್ರೆ ನಿಮಗೆ ಧ್ಯಾನ ಬೇಕು, ಜ್ಞಾನ ಬೇಕು, ಕರ್ಮ ಬೇಕು. ಎಲ್ಲ ಸೇರ್ಕೊಂಡು ಕೂಡ್ಕೊಂಡು ಬಂದರೆ ನಿಮಗೆ ಭಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ನೀವು ಪದೇ ಪದೇ ಮಾಡಿದ್ರೆ ಅದು ಪರಿಪಕ್ವ ಆಗುತ್ತೆ. ಇದೆಲ್ಲ ಯಾತ್ರಿಂದ ನಾವು ಕಲಿಬೋದು? ನಮ್ಮ ದ್ವೈತ ಸದಾಗಮಗದಿಂದ. ಅದು 7: 4 ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ. ಎಲ್ಲದರಲ್ಲೂ ಹರಿ ಒಬ್ಬನಾನೇ ಪೂಜೆ ಮಾಡ್ತಾರೆ. ಹರಿ ಒಬ್ಬನೇ ದೊಡ್ಡವ, ಹರಿ ಒಬ್ಬನೇ ಸರ್ವೋತ್ತಮ. ಈ ಸ್ಲೈಡು ಒಂದು ಸಣ್ಣ ಕ್ವಿಜ್. ಮೊದಲನೇದು ಕಂಪ್ಲೀಟ್ ದ ಸೆಂಟೆನ್ಸ್. ಹರಿವಿ ಏನು? ಎರಡನೇ ಕ್ವಿಜ್ ವಾಯು, ಕಂಪ್ಲೀಟ್ ದ ಸೆಂಟೆನ್ಸ್. ಮೂರನೇದು ಎಷ್ಟು ಥರ ಭೇದಗಳು ಇದೆ ಉಂಟು? 1 2 3 4 ಎಷ್ಟಿದೆ? ನಾಲ್ಕನೇದು ಎಷ್ಟು ಗುಣಗಳು ಉಂಟು? ಆ್ಯಂಡ್ ವಾಟ್ ಆರ್ ದೇ? ಅದು ಯಾವುದು? ವೇದಗಳು ಎಷ್ಟಿದೆ? ಕೊನೆ ಕ್ವಿಜ್ಜು ಸದಾಗಮಗಳು ನಮಗೆ ಯಾವ್ಯಾವುದು ನಾವು ಒಪ್ಕೋತೀವಿ? ನಾವು ಕೊನೆ ಸ್ಲೈಡ್ ತನಕ ತಲುಪಿದ್ದೀವಿ. ದೊಡ್ಡವರು, ತಾಯಿ ತಂದೆ, ಅಜ್ಜ ಅಜ್ಜಿ, ಕಾಕ ಕಾಕಿ ಎಲ್ಲರೂ ಮಕ್ಕಳಿಗೆ ಇದು ಪ್ರಮೇಯ ಶ್ಲೋಕ ಹೇಳ್ಕೊಡ್ಬೇಕು. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.